ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆಗೆ ಕೋಲಾರ ಜಿಲ್ಲಾಡಳಿತ ತಯಾರಿಯನ್ನ ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆ ನಡೆಯಲಿದೆ. ನವೆಂಬರ್ 11ರಂದು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೀಕೌಂಟಿಂಗ್ ಮತ ಎಣಿಕೆಗೆ ದಿನಗಣನೆ ಇರುವಾಗಲೇ ಹಲವು ದಾಖಲಾತಿಗಳು ಪತ್ತೆಯಾಗಿದೆ. ಮಾಲೂರು ತಹಶೀಲ್ದಾರ್ ಕಚೇರಿಯ ಉಪ ಖಜಾನೆಯಲ್ಲಿ ದಾಖಲೆಗಳು ಸಿಕ್ಕಿದೆ. ಫಾರಂ 17C ಪಾರ್ಟ್ 2 ಹಾಗೂ ಮೈಕ್ರೋ ವೀಕ್ಷಕರ ದಾಖಲಾತಿಗಳು ಪತ್ತೆಯಾಗಿದೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರ ದೂರನ್ನ ಆಧರಿಸಿ ಪರಿಶೀಲನೆ ನಡೆಸಲಾಗಿದೆ. ಶಾಸಕ ನಂಜೇಗೌಡ ವಿರುದ್ಧ 248 ಮತಗಳಿಂದ ಮಂಜುನಾಥ್ ಗೌಡ ಅವರು ಸೋತಿದ್ದಾರೆ. ಕೋಲಾರ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಪರಿಶೀಲನೆ. ಉಪ ಖಜಾನೆಯಲ್ಲಿದ್ದಂಥ ಪೆಟ್ಟಿಗೆಯಲ್ಲಿ ಮಹತ್ವದ ದಾಖಲಾತಿಗಳು ಸಿಕ್ಕಿದೆ. ದಾಖಲಾತಿಗಳನ್ನು ಸೀಸ್ ಮಾಡಿ ಜಿಲ್ಲಾ ಖಜಾನೆಗೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಾಗಿಸಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ಪೊಲೀಸ್ ಭದ್ರತೆಯಲ್ಲಿ ದಾಖಲಾತಿಗಳನ್ನು ಸಾಗಿಸುವ ಪ್ರಕ್ರಿಯೆ ನಡೆದಿದೆ. ನೋಡಿ ವೀಕ್ಷಕರೇ, ಮಾಲೂರು ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಬೆಳವಣಿಗೆಗಳು. ಪ್ರಮುಖವಾಗಿ ಮಾಲೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಯಾದಂಥ ಮಂಜುನಾಥ್ ಗೌಡ ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು. ಏನಂತ, MLA ನಂಜೇಗೌಡ ಅವರ ಅಂದರೆ ಈಗ ಗೆದ್ದಿರ್ತಕ್ಕಂಥ ಶಾಸಕ ನಂಜೇಗೌಡ ಅವರ ಮರುಮತ ಎಣಿಕೆ ಆಗಬೇಕು, ಇದರಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೆದಿದೆ, ಸರಿಯಾಗಿ ಮತ ಎಣಿಕೆ ಆಗಿಲ್ಲ ಅಂತ ಹೇಳಿ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ಗೆ ಹೋದರು. ಅದಾದ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರು. ಈಗ ಸುಪ್ರೀಂ ಕೋರ್ಟ್ ಮರುಮತ ಎಣಿಕೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದೆ. ಕೇವಲ 248 ಮತಗಳಿಂದ ಅಷ್ಟೇ ಮಂಜುನಾಥ್ ಗೌಡ ಅವರು ಸೋತಿದ್ದಾರೆ. ಅತ್ಯಂತ ಕಡಿಮೆ ಅಂತರ. ಯಾರಿಗಾಗಲಿ ಇಷ್ಟು ಕಡಿಮೆ ಅಂತರದಲ್ಲಿ ಸೋತ್ರೆ ಸಹಜವಾಗಿ ಅನುಮಾನ ಬರುತ್ತೆ. ಭಾರಿ ಅಂತರ ಅಂದರೆ ಏನೋ ಸೋಲನ್ನು ಒಪ್ಕೊಳ್ಬೋದು, ಆದರೆ ಇಷ್ಟು ಕಡಿಮೆ ಅಂತರ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಅನುಮಾನ ಬರುತ್ತೆ. ಸೊ ಹಾಗಾಗಿ ಮರುಮತ ಎಣಿಕೆಗೆ ಆಗ್ರಹಿಸಿದ್ರು. ಅದರಂತೆ ನ್ಯಾಯಾಲಯ ಮರುಮತ ಎಣಿಕೆಗೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಇದೇ ತಿಂಗಳ 11ರಂದು ಮರುಮತ ಎಣಿಕೆ ನಡೆಸಲಾಗುತ್ತೆ. ಇದೆಲ್ಲದರ ನಡುವೆ ಈಗ ಮಾಲೂರು ತಹಶೀಲ್ದಾರ್ ಉಪ ಕಚೇರಿಯ ಉಪ ಖಜಾನೆಯಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಫಾರಂ 17C ಪಾರ್ಟ್ 2 ಹಾಗೆ ಮೈಕ್ರೋ ವೀಕ್ಷಕರ ದಾಖಲಾತಿಗಳು ಪತ್ತೆಯಾಗಿದೆ. ಶಾಸಕ ನಂಜೇಗೌಡ ಅವರ ವಿರುದ್ಧ ಮಂಜುನಾಥ್ ಗೌಡ ಅವರು ಆರೋಪ ಮಾಡಿದ್ದಾರೆ. ಕೋಲಾರ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪರಿಶೀಲನೆ, ಉಪ ಖಜಾನೆಯಲ್ಲಿದ್ದಂಥ ಪೆಟ್ಟಿಗೆಯಲ್ಲಿ ಮಹತ್ವದ ದಾಖಲಾತಿಗಳು ಸಿಕ್ಕಿದೆ. ಹೀಗಾಗಿ ಆ ಎಲ್ಲ ದಾಖಲೆಗಳನ್ನು ಸೀಸ್ ಮಾಡಿ ಜಿಲ್ಲಾ ಖಜಾನೆಗೆ ಸಾಗಿಸಿದ್ದಾರೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು. ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ಪೊಲೀಸ್ ಭದ್ರತೆಯಲ್ಲಿ ಆ ಎಲ್ಲ ದಾಖಲಾತಿಗಳನ್ನು ಸಹ ಸಾಗಿಸಲಾಗಿದೆ.